ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಂಗಾಧರಣ್ಣ ಇದೇ ಫಸ್ಟ್ ಟೈಮ್ ಅವ್ರ ಮಗಳ ಮೇಲೆ ಕೈ ಮಾಡಿದ್ದು ಅನ್ಸುತ್ತೆ. ಪಾಪ ಸ್ನೇಹಕ್ಕ ತುಂಬಾ ಬೇಜಾರಾಗಿದ್ರು ಕಣವಿ. ಇದೆಲ್ಲ ನಿಮ್ಮ ಮಮ್ಮಿದೆ ಕಣೋ ಕಿತಾಪತಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣವಿ. ಆದ್ರೆ ಗಂಗಣ್ಣ ಮಾತ್ರ ನಮ್ಮ ಮಮ್ಮಿ ಮಾತನ್ನ ಚಾಚು ತಪ್ಪೆ ಕೇಳ್ತೈತೆ. ಸ್ವಂತ ಮಗಳು ಹೇಳೋ ಮಾತೆ ಕೇಳಕ್ಕಿಲ್ಲ ಅಂತೀನಿ. ಪಾಪ ಸ್ನೇಹಕ್ಕ ಯಾರನ್ನೂ ಬಿಡಕ್ಕಾಗ್ದೆ ಒದ್ದಾಡ್ತಾ ಇದ್ದಾಳೆ. ಆದ್ರೂ ಈ ಪ್ರೀತಿ ಮಾಡೋರು ಅಂಜಬಾರ್ದು ಕಣವಿ. ಬಾವ ಇಷ್ಟ ಅಂದ್ಮೇಕೆ ಹೋಗ್ಬಿಟ್ಟು ಅವ್ರ ತಾವ್ ನೇರವಾಗಿ ಹೇಳ್ಬೋದಲ್ವೇ? ನೀನೆಲ್ಲ ವಿಷಯನೂ ನೇರವಾಗಿ ಹೇಳ್ತೀಯ ಪುರುಷಿ. ಪಾಪ ಅವ್ರ ಪರಿಸ್ಥಿತಿ ಹೇಗಿರುತ್ತೋ ಏನೋ, ನಾವ್ ಹೇಗೆ ಹೇಳಕ್ಕಾಗತ್ತೆ? ನೋಡು, ಸ್ನೇಹಕ್ಕ ಮತ್ತೆ ಕಂಟಿ ಬಾವ ಇಬ್ರು ಒಂದಾಗ್ಬೇಕು ಅಂದ್ರೆ ಅವ್ರಿಬ್ರು ಮನ್ಸಲ್ಲಿ ಇರೋದ್ನ ನಾವೇ ಅವ್ರಿಬ್ರಿಗೆ ಅರ್ಥ ಮಾಡಿಸ್ಬೇಕು. ಲೈ ಕುರ್ಸಿ ಇದೇನ್ಲ ಇಬ್ರು ಇಡೀ ರಾಜ್ಯದ ಭಾರ ತಲೆ ಮ್ಯಾಗ ಬಿದ್ದಿರೋಂಗ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಇದು ರಾಜ್ಯದ ವಿಷಯ ಅಲ್ಲ ಮಾವ, ನಮ್ ಕಂಟಿ ಬಾವ ಮತ್ತೆ ಸ್ನೇಹಕನ್ ವಿಷಯ. ಲೈ ಏನ್ಲ ಆಯ್ತು ಅವ್ರಿಬ್ರಿಗೆ? ಹೌದು, ಖಂಡಿತ ಸಾಹೇಬ್ರಂದ್ರೆ ನನಗೆ ಇಷ್ಟಾನೆ. ನೋಡು ಸುಮಾ, ಅವ್ರನ್ನ ಪ್ರೀತಿ ಮಾಡ್ತೀನಿ ಅಂತಂದಾಗ ಅವ್ರ ಮನೆ ಸೊಸೆ ಆಗ್ತೀನಿ. ನನ್ನಂತ ಅದೃಷ್ಟವಂತೆ ನಿಂಗೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ಯಾವಾಗ ಆಗಲ್ಲ ಅಂತ ಗೊತ್ತಾಯ್ತು. ನನ್ನಂತ ನನ್ನ ಅದೃಷ್ಟನೋ ಯಾರು ಇಲ್ಲ ಅಂತ ಅನ್ಕೊಂಡೆ. ಹೌದಾ, ಇಷ್ಟೆಲ್ಲ ಆಯ್ತಾ? ಏಯ್, ಒಂದ್ ಕಾಲದಾಗ ಕಂಟಿ ನನಗೆ ಲವ್ ಗುರು ಆದನು. ಈಗ ಅವನ್ ಲವ್ಗೆ ಪ್ರಾಬ್ಲಮ್ ಅಂತಂದ್ರೆ ನಾನು ಸುಮ್ಕೆ ಇರಕಾಯ್ತದ? ನಡೀರಲ್ಲ, ನಾನುವೇ ನಿಮ್ ಜೊತೆಗೆ ಕೈ ಜೋಡಿಸ್ತೀನಿ. ಥ್ಯಾಂಕ್ಸ್ ಕಾಳಿ. ನಾವೆಲ್ಲ ಸೇರ್ಕೊಂಡ್ರೆ ಖಂಡಿತವಾಗ್ಲೂ ಸ್ನೇಹಕ್ಕ ಮತ್ತೆ ಕಂಟಿ ಭಾವನ ಒಂದ್ ಮಾಡ್ಬೋದು. ಸುಮಾ, ಇದೆಲ್ಲ ಸರಿ ಬರಕ್ಕಿಲ್ಲ ಕಣವಿ. ಇದನ್ನ ಇಲ್ಲಿಗೆ ಬಿಟ್ಬಿಡು. ಅಕ್ಕ, ನೀನು ಲವ್ ಮಾಡಿನ ತಾನೇ ಮದ್ವೆ ಆಗಿದ್ದು. ಇನ್ನೊಬ್ರು ಲವ್ಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಹೇಗಕ್ಕ? ಸರಿಯಾಗಿ ಹೇಳ್ದೆ ಕಣವಿ. ತಲೆ ಮ್ಯಾಗ ತಲೆ ಬಿದ್ರು ಯಾರ್ಯಾರು ಪ್ರೀತಿ ಮಾಡ್ತಾರೋ ಎಲ್ರಿಗೂ ಸಪೋರ್ಟ್ ಮಾಡ್ಲೇಬೇಕು ಕಣವಿ. ಆಗ್ಲೇ ಅಲ್ವೇ ಪಿರುತಿ ಉಳಿಯೋದು. ಸುಮಾ, ಈ ಕಾಳಿ ಮಾತು ಕೇಳ್ಕೊಂಡು ನೀನ್ ಹಳ್ಳಕ್ ಬೀಳ್ಬೇಡ, ಸುಮ್ಕೆ ಇರು. ಏ ಸಾಕು, ಸುಮ್ಕೆ ಇರವೆ. ಮಾತು ಬರ್ದೇ ಇರೋ ಪ್ರಾಣಿಗಳ ಪ್ರೀತಿ ಮಾಡ್ತಿರ್ಬೇಕಾರೆ ಇನ್ನು ಮಾತು ಬರೋ ಮನ್ಸರು ಪ್ರೀತಿ ಮಾಡಿರೋ ತೆಪ್ಪ? ಅವರಿಬ್ರನ್ನ ಒಂದ್ ಮಾಡೋದ್ರಾಗ ಏನ್ ತೆಪ್ಪು? ಕಂಟಿನ್ಯೂವೇ ನನ್ನ ಪ್ರೀತಿಗೆ ಸಹಾಯ ಮಾಡೋನೆ, ನಾನುವೇ ಅವನ ಪ್ರೀತಿಗೆ ಸಹಾಯ ಮಾಡ್ತೀನಿ. ಏ ಇದ್ಯಾಕವೇ, ನಾನು ನನ್ನ ಲವ್ಗೆ ಅಂತ ಹೇಳ್ದೆ, ನಿನ್ನ ಲವ್ಗೆ ಅಂತ ಹೇಳಿಲ್ವಲ್ಲ? ಇದ್ಯಾಕೆ ಹಂಗ್ ನೋಡಿಯಾ? ಸುಮಾ, ಇದ್ರಿಂದ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀನೇ ಅನ್ಭವಿಸ್ಬೇಕಾಯ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಕಿದ್ಬಿಡು. ಅಕ್ಕ, ನಿಂಗ್ ಆದ್ರೆ ಸಪೋರ್ಟ್ ಮಾಡು, ಇಲ್ಲಾಂದ್ರೆ ನಮ್ಗಾದ್ರೂ ಮಾಡಕ್ ಬಿಡು. ಸುಮ್ನೆ ಅಡ್ಕಾಲ್ ಹಾಕ್ಬೇಡ. ಅವೇ ನಂಗೊಂದು ದಿಟ ಹೇಳು, ಕಂಟಿ ಸ್ನೇಹ ಒಂದಾಗೋದು ನಿನ್ಗಿಷ್ಟ ಆಯ್ತಾ ಇಲ್ವಾ? ನನ್ಗೂ ಅವ್ರಿಬ್ರು ಒಂದಾಗ್ಬೇಕು ಅಂತ ಆಸೆ ಐತೆ ಕಣ್ಲಾ. ಆದ್ರೆ ಏನ್ ಮಾಡೋದು, ಈಗಾಗ್ಲೇ ಅವ್ರಿಗೆ ನಿಶ್ಚಿತಾರ್ಥ ಆಗೋಗೈತಲ್ಲ. ಬರೀ ಎಂಗೇಜ್ಮೆಂಟ್ ತಾನೇ ಆಗಿರೋದು, ಮದ್ವೆನ ಆಗಿಲ್ವಲ್ಲ. ಅವ್ರಿಬ್ರೆ ದೂರ ಇದ್ಮ್ಯಾಕೆ ನಾವ್ ಏನ್ ಮಾಡಕ್ಕಾಯ್ತದೆ? ನಾವ್ ಏನೋ ಒಂದ್ ಮಾಡ್ತೀವಿ, ನೀನ್ ಸಪೋರ್ಟ್ ಮಾಡ್ತೀಯ ಇಲ್ವಾ ಅಷ್ಟ್ ಹೇಳು. ಬೆಂಬಲ ಏನೋ ಕೊಡ್ತೀನಿ ಕಣವೆ, ಆದ್ರೆ ಅವ್ರಿಬ್ರು ಒಂದಾಯ್ತಾರ? ಆದ್ರೆ ಗಿದ್ರೆಲ್ಲ ಏನು ಇಲ್ಲ ಅಕ್ಕ, ಅವ್ರಿಬ್ರು ಒಂದ್ ಹಾಗೆ ಆಗ್ತಾರೆ. ನಾನು ಅವ್ರನ್ನ ಒಂದ್ ಮಾಡೇ ಮಾಡ್ತೀನಿ. ಹೌದಕ್ಕ, ಲವ್ ಮಾಡಿದ್ಮ್ಯಾಕೆ ಯಾರು ದೂರ ಆಗ್ಬಾರ್ದು. ನಾವು ಮನ್ಸ್ ಮಾಡಿದ್ರೆ ಎಲ್ಲ ಆಯ್ತದೆ. ಹೂಕಲ, ಯಾರು ಬತ್ತಾರೋ ಬಿಡ್ತಾರೋ, ನಾನಂತೂ ನಿಮ್ ಜೊತೆ ಆಗಿರ್ತೀನಿ. ಇಂಥ ವಿಷಯಕ್ಕೆ ಆ ದೇವ್ರೆ ನಮ್ ಜೊತೆ ಆಗಿರ್ತಾನೆ. ನಾನು ನಿಮ್ ಜೊತೆಗಿರ್ತೀನಿ. ಹೆಂಗೋ ಕಂಟಿ ಅವ್ರಿಗೆ ಸ್ನೇಹನ್ ಮ್ಯಾಗ್ ಪಿರುತೆ ಐತೆ ಅನ್ನೋದು ಗೊತ್ತಾಗೋಗ್ಬಿಟ್ರೆ ಆಟೆ ಸಾಕು. ಹಂಗಾರೆ ಯಾಕೆ ಸುಮ್ಕಿದಿರಿ? ಹೊಡಿರಿ ಹ್ಯಾಂಡು.
ರೀ, ನಮ್ಮ ಕಂಟಿ ಸ್ನೇಹ ಲಗ್ನ ಆಗುವಾಗ ಈ ಲಗ್ನ ಪತ್ರಿಕೆ ಪೂಜೆ ಶಾಸ್ತ್ರ ಒಂದೂ ಆಗ್ಲಿಲ್ಲ. ಎಲ್ಲದಕ್ಕೂ ಒಂದು ಶಾಸ್ತ್ರ ಸಂಪ್ರದಾಯ ಇರ್ತೈತೆ ಅಲ್ವೇ? ಬಹುಶಃ ಅದಕ್ಕೂ ಯೋನು ಅವರಿಬ್ರು ಸ್ಯಾನೆ ದಿನ ಜೊತೆನಾಗಿ ಇರಕ್ಕೆ ಆಗ್ಲಿಲ್ಲ. ಬಂಗಾರ, ದೊರೆ ಮುಂದೆ ಹಳಿ ಇಸಿ ಎಲ್ಲ ಮಾತಾಡ್ಬೇಡ. ಇಲ್ಲ ರೀ, ನಂಗೆ ಆಟು ಗೊತ್ತಿಲ್ವೇ. ಬಾ ಮಗ, ನೋಡಿಲಿ ನಿನ್ನ ಲಗ್ನ ಪತ್ರಿಕೆ ಬಂದೈತೆ ನೋಡಿ. ನೋಡು, ಅತ್ತೆ ಇಲ್ಲಿ ನೋಡಿ, ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಿದ್ದೀನಿ? ಓ, ನಿಂಗ್ಯೋನವ ಮಾರಾಣಿ, ನೀನು ಸಂದಕ್ಕಿದ್ಯಾ. ಅವ್ವ, ಇನ್ವಿಟೇಷನ್ ಕಾರ್ಡ್ ಬರುತ್ತೆ ಅಂತ ಹೇಳಿದ್ಯಲ್ಲ, ಬಂತೇನವ್ವ? ಬಂದಿದ್ದು ಆಯ್ತು. ನಿಮ್ಮವ್ವ ಅದನ್ನಾಗ್ಲೇ ದೇವ್ರ ಮುಂದೆ ಇಟ್ಟು ಆಯ್ತು. ನಿಮ್ಮ ಅಣ್ಣನ ಕೈನಾಗು ಒಂದೈತೆ ನೋಡು. ನೋಡು ನೋಡು. ವಾವ್, ಸೂಪರ್ ಅತ್ತೆ. ವಾವ್ ಅತ್ತೆ, ಸೂಪರ್. ಇದೇನಿದು, ನಾನು ಹೇಳಿ ಡಿಸೈನ್ ಪ್ರಿಂಟ್ ಮಾಡಿಸ್ಬಿಟ್ಟಿದ್ದೀರಾ? ಕಾರ್ಡ್ ತುಂಬಾ ಚೆನ್ನಾಗಿದೆ ಅತ್ತೆ. ರಾಧಾ, ಇಲ್ಕೊಡು. ಏನವ್ವ, ಮದ್ವೆಗೆ ಮುಂಚೆನೆ ರಾಧಾ ಹೇಳ್ದಂಗೆ ಕೇಳ್ತಿದ್ಯಾ? ಹೌದು, ಮತ್ತೆ ರಾಧಾ ಇನ್ ಮುಂದೆ ನಮ್ಮ ಮನೆ ಸೊಸೆ ಅಂದ್ಮ್ಯಾಕೆ ಅವಳ ಮಾತು ಕೇಳ್ದೆ ಇರಕ್ಕಾಯ್ತದ? ಇದ್ಯಾಕ್ಲ ಕಂಟಿ ಹಿಂಗ್ ಸಪ್ಪಗಿದ್ಯಾ? ಯಾಕಣ್ಣಯ್ಯ, ಮದ್ವೆ ಹತ್ರ ಬರ್ತಿದೆ ಅಂತ ಈಗ್ಲಿಂದಲೇ ನಿದ್ದೆ ಬರ್ತಿಲ್ವಾ? ಹಂಗೇನಿಲ್ಲ ವಸು. ಯಾಕೆ ದೊರೆ ಒಂಥರ ಇದೆಯಾ? ಏನಾಯ್ತು? ನಾನು ಆರಾಮಾಗೇನಪ್ಪ. ಅದು ಬರೀ ಬಾಯಿ ಮಾತನಾಗಿರ್ಬಾರ್ದು, ಮಕ್ಕದಾಗೂ ಕಾಣ್ಬೇಕು. ಹೊಸ ಜೀವನ ಶುರು ಮಾಡ್ತಿದ್ಯಾ ಮಗ, ಲವ್ಕೆಯಿಂದ ಇರೋ. ಅತ್ತೆ, ನೀವೇನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ಮೇಲೆ ಮಾವನ್ನ ನಾನು ನೋಡ್ಕೋತೀನಿ. ಬಂಗಾರ, ಎಲ್ರೂ ಬಂದಾಯ್ತಲ್ಲ, ಇನ್ನು ಪತ್ರಿಕೆ ಪೂಜೆ ಮಾಡ್ಬಿಡು. ಕಡ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.